Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡಿದಿರಾ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ಥರ ಮಾಡ್ತಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಸೊ ಎಸ್ ಅಫ್ಕೋರ್ಸ್, ಸೊ ಒಂದು ಲೆವೆಲ್ಗೆ ಇವಾಗೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಉಗುರೆಲ್ಲ ಬಿಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನಾವೆಲ್ಲನೂ ಕಾಲೇಜ್ ಟೈಮಲ್ಲೇ ಉಗುರೆಲ್ಲ ಬೆಳೆಸೋದಕ್ಕೆ ಶುರು ಮಾಡಿದ್ದು. ಸೊ ಉಗುರೆಲ್ಲನೂ ಎಸ್ ಅಫ್ಕೋರ್ಸ್ ಇವಾಗೆಲ್ಲನೂ ಆರ್ಟಿಫಿಷಿಯಲ್ ಉಗುರು ಬಂದಿದೆ ಆ್ಯಂಡ್ ನೇಲ್ ಆರ್ಟ್ ಅಂತೆ, ಸೊ ಏನೆಲ್ಲ ಬೇರೆದೆಲ್ಲ ಬಂದಿದೆ ಅಲ್ಲ. ಸೊ ನ್ಯಾಚುರಲ್ ಆಗಿ ಕೆಲವ್ರಿಗೆ ಅದು ನೇಲ್ ಆರ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಕೆಲವ್ರಿಗೆ ತುಂಬಾ ತೆಳು ಇರುತ್ತೆ ಉಗುರು. ಸೊ ಅದನ್ನು ತಿಕ್ನೆಸ್ ಮೇಂಟೈನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಒದ್ದಾಡ್ತಿರ್ತಾರೆ. ಸೊ ನಮ್ಮ ಉಗುರಿನ ತಿಕ್ನೆಸ್ನ ನಾವು ಹೇಗೆ ಮೇಂಟೈನ್ ಮಾಡ್ಬೋದು ಆ್ಯಂಡ್ ಅದನ್ನು ಕಟ್ ಆಗದಿರೋ ಕೆಲವ್ರನ್ನ ನೋಡಿದ್ದೀನಿ, ಇದು ಫುಲ್ ತೆಳು ಇರುತ್ತೆ ಅಥವಾ ಸ್ಕ್ರ್ಯಾಚ್ ಆಗೋಗಿರುತ್ತೆ, ಸ್ಪ್ಲಿಟೆನ್ಸ್ ಥರ ಆಗೋಗಿರುತ್ತೆ ಆ್ಯಂಡ್ ಬೇಗನೆ ಕಿತ್ತೋಗುತ್ತೆ. ಆ್ಯಂಡ್ ಏನಾದರೂ ಸ್ವಲ್ಪ ನೀರಲ್ಲಿ ಏನಾದ್ರು ಕೆಲಸ ಮಾಡಿದ ತಕ್ಷಣ, ಪಾತ್ರೆ ತೊಳೆದಿದ ತಕ್ಷಣ ಕಿತ್ತೋಗುತ್ತೆ ಆ್ಯಂಡ್ ಬಟ್ಟೆ ಒಗೆದ ತಕ್ಷಣ ಕಿತ್ತೋಗುತ್ತೆ. ಜಾಸ್ತಿ ನೀರಲ್ಲಿ ಕೆಲಸ ಮಾಡಿದ ತಕ್ಷಣ ನಮ್ಮ ಉಗುರೆಲ್ಲನೂ ಕಿತ್ತೋಗುತ್ತಲ್ವ. ಸೊ ತಿಕ್ಕಾಗಿ ಇರಬೇಕು ಆ್ಯಂಡ್ ತುಂಬ ಚೆನ್ನಾಗಿರಬೇಕು. ಈ ಸಮಸ್ಯೆಯಿಂದ ಎಲ್ಲನೂ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಇದು ಕೂಡ ಅಷ್ಟೇ. ಸೊ ಸಿಂಪಲ್ಲು, ತುಂಬಾ ಸಿಂಪಲ್ಲು. ಓ ಮೈ ಗಾಡ್, ಇಷ್ಟು ಸಿಂಪಲ್ಲ ಅಂತ ನಿಮಗೆ ಅನಿಸುತ್ತೆ. ಏನಪ್ಪ ಅಂತಂದರೆ ಕೋಕೋನಟ್ ಆಯಿಲ್ ಇದೆಲ್ಲ, ಇದೊಂದೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಆರಾಮಾಗಿ ಕಾಗದಿಂದ ತಡಿಬೋದು ಆ್ಯಂಡ್ ತಿಕ್ನೆಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮಾಯಿಶ್ಚರಾಗಿ ಇಟ್ಕೊಳ್ಳುತ್ತೆ ನಮ್ಮ ನೇಲ್ಸ್, ಓಕೆನಾ? ಸೊ ಏನು ಮಾಡಬೇಕಪ್ಪ ಅಂತಂದರೆ, ಸೊ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಕೋಕೋನಟ್ ಆಯಿಲ್ನ. ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡಿ, ಓಕೆನಾ? ಸೊ ಮಸಾಜ್ ಮಾಡಿ ಓವರ್ನೈಟ್ ಹಾಗೆ ಬಿಡಿ. ಸೊ ಅದೆಲ್ಲ ಬೆಳಗ್ಗೆ ಆಗೋಷ್ಟರಲ್ಲಿ ಆಬ್ವಿಯಸ್ಲಿ ಡ್ರೈ ಆಗೋಗಿರುತ್ತೆ ಆ್ಯಂಡ್ ನೀವು ನೀಟಾಗಿ ಅದನ್ನು ಸೋಪ್ ಹಾಕಿ ನೀವು ಚೆನ್ನಾಗಿ ಹ್ಯಾಂಡ್ನ ವಾಶ್ ಮಾಡ್ಕೋಬೋದು ಸ್ನಾನ ಮಾಡೋ ಟೈಮಲ್ಲಿ, ಓಕೆನಾ? ಸೊ ಇದನ್ನು ಆರಾಮಾಗಿ ನೀವು ಡೈಲಿ ಕೂಡ ಮಾಡ್ಕೊಂಬಂದ್ರೂ ತುಂಬ ಚೆನ್ನಾಗಿರುತ್ತೆ. ಉಗುರು ಕಟ್ಟಾಗೋದ್ರಿಂದ ಪ್ರಿವೆಂಟ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಉಗುರು ಉದ್ದ ಕೂಡ ಬೆಳೆಸ್ಬೋದು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ನೀವು ನೇಲ್ ಪಾಲಿಶ್ ಎಲ್ಲ ಹಾಕಿದಾಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶಲಿ ಕೆಲವ್ರು ನಾನು ನೋಡಿದ್ದೀನಿ, ಬರೀ ಅದು ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾರೆ. ಅದು ಹಾಕೊಂಡಾಗೊಂದು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ? ಸೊ ತುಂಬಾ ಸಿಂಪಲ್ಲು, ತುಂಬ ಸಿಂಪಲ್ ರೆಮಿಡಿ ಇದು, ಏನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ಆ್ಯಂಡ್ ಸೇಮ್ ವೇ ಎಲ್ಲರ ಮನೇಲೂ ಕೋಕೋನಟ್ ಆಯಿಲ್ ಇದ್ದೇ ಇರುತ್ತೆ ಆ್ಯಂಡ್ ನಿಮಗೆ ನ್ಯಾಚುರಲಾಗಿ ಸಿಕ್ಕಿದ್ರೆ ಇನ್ನೂ ದಿ ಬೆಸ್ಟ್, ಪ್ಯೂರ್ ನ್ಯಾಚುರಲ್ ಕೋಕೋನಟ್ ಆಯಿಲ್. ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಬಿಡಿ, ಡೈಲಿ ರಾತ್ರಿ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಸೊ ಒಂದಷ್ಟು ದಿನ ಮಾಡ್ಕೊಂಬನ್ನಿ, ಒಂದು 21 days, 48 days, 3 months ಕಂಟಿನ್ಯೂಸಾಗಿ ಈ ಥರ ಮಾಡ್ಕೊಂಬನ್ನಿ. ಸೊ ಆರಾಮಾಗಿ ನಿಮ್ಮ ಉಗುರು ಒಂದು ಕಂಡೀಷನಲ್ಲಿ ಬರುತ್ತೆ. ಫೈನ್. ಸೊ ಅಷ್ಟೇ ಗೈಸ್, ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ನಿಮಗೆಲ್ಲ ಯೂಸ್ಫುಲ್ ಆದರೆ ಈ ಟಿಪ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.